ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಇವತ್ತು ನಾನು ಈ ಕೆನೆನ ಹೇಗೆ ಹೆಪ್ಪು ಹಾಕೋದು ಅಂದರೆ ಬೆಣ್ಣೆ ಹೇಗೆ ಮಾಡೋದು ಆಮೇಲೆ ಅಂತ ಬೆಣ್ಣೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸೊ ನಾನು ಯಾವಾಗ್ಲೂ ಒಂದು 2 ಡೇಸ್ ಒನ್ಸ್ 2 ಲೀಟ್ರ್ ಹಾಲು ತರ್ತೀನಿ. ಹಾಲು ತಂದಾಗ 2 ಲೀಟ್ರನ್ನ ಒಟ್ಟಿಗೆ ನಾನು ಇದು ಮಾಡಿಬಿಡ್ತೀನಿ, ಕಾಯಿಸ್ಬಿಟ್ಟು ಈ ಥರ ಕೆನೆ ಬರುತ್ತೆ. ಇದನ್ನು ನಾನು ಫ್ರಿಜ್ಜಲ್ಲಿ ಹಾಕಿರ್ತೀನಿ. ಫ್ರಿಜ್ಜಲ್ಲಿ ಹಾಕಿ ಹಾಲೆಲ್ಲ ನಮ್ಗೆ ಸ್ವಲ್ಪ ನಾವು ಟೀ ಮಾಡಲಿಕ್ಕೆ ಮಾತ್ರ ಮತ್ತು ಮೊಸರಿಗೆ ಮಕ್ಕಳೆಲ್ಲ ಹಾಲು ಕುಡಿಯಲ್ಲ. ಸೊ ಹಾಗಾಗಿಬಿಟ್ಟು ನಮಗೆ ಒಂದು 2 ಡೇಸ್ 3 ಡೇಸ್ ಸಾಕಾಗತ್ತೆ ಇದು. ಹಾಗಾಗಿಬಿಟ್ಟು ಇದು ನಾನು ಫ್ರಿಜ್ಜಲ್ಲಿ ಇಟ್ಟುಬಿಟ್ಟು ಹಾಲು ಖಾಲಿ ಆದ ನಂತರ ಈ ಥರ ನೋಡಿ, ನಮ್ಗೆ ಈ ಥರ ಕೆನೆ ಇರುತ್ತೆ ಇದರಲ್ಲಿ. ಈ ಕೆನೆನ ಏನು ಮಾಡ್ತೀನಿ, ಈ ಥರ ನಾನು ಇದನ್ನು ನಾನು ಸ್ಟೋರ್ ಮಾಡಿಟ್ಟಿದ್ದೀನಿ ಕೆನೆನ. ಇದೆಲ್ಲ ಫುಲ್ ಕೆನೆ ನಂದು ಒಂದು 15 ದಿನದ ಕೆನೆ, ಇದು 15-20 ದಿನದ ಕೆನೆ. ಸೊ ಇದರಲ್ಲಿ ಇದು ಹಾಕೋದಕ್ಕಿಂತ ಮೊದಲು ಒಂದು ಪಾತ್ರೆಯಲ್ಲಿ ನಾನು ಮೊಸರು ಹಾಕ್ಕೊಳ್ತೀನಿ. ಮೊಸರು ಇಲ್ಲ ಮಜ್ಜಿಗೆ ಹಾಕ್ಕೊಳ್ತೀನಿ. ನಾನು ಮಜ್ಜಿಗೆ ಮನೆಯಲ್ಲೇ ಮಾಡೋದು. ಒಂದೊಂದು ಸಲ ಪ್ಯಾಕೆಟ್ ಮಜ್ಜಿಗೆನೂ ತರ್ತೀನಿ ಗೆಸ್ಟ್ ಬಂದಾಗ, ಸಾಕಾಗದೇ ಇದ್ದಾಗ. ಸೊ ನಾನು ಫಸ್ಟು ಈ ಥರ ಪಾತ್ರೆಯಲ್ಲಿ ಮಜ್ಜಿಗೆ ಹಾಕ್ಕೊಳ್ತೀನಿ. ಮಜ್ಜಿಗೆ ಹಾಕ್ಕೊಂಡು ಆಮೇಲೆ ನೋಡಿ, ಈ ಬಿಸಿ ಮಾಡಿರ್ತೀನಲ್ಲ, ಇದು ಫ್ರಿಜ್ಜಲ್ಲಿ ಇಡ್ತೀನಿ. ಬಿಸಿ ಮಾಡಿ ಆದ ನಂತರ ರಾತ್ರಿ ಹೊತ್ತು ಎಷ್ಟು ಬೇಕು ನನಗೆ ಅಷ್ಟು ಯೂಸ್ ಮಾಡಿಕೊಂಡು ಈ ಕೆನೆನ ತೆಗೆದು ನೋಡಿ, ಈ ಥರ ಲಾಸ್ಟಲ್ಲಿ ಕೆನೆ ಉಳಿಯುತ್ತೆ. ಇದನ್ನು ತೆಗೆದು ಈ ಥರ ಮಜ್ಜಿಗೆ ಹಾಕಿರ್ತೀನಲ್ಲ ಪಾತ್ರೆಯಲ್ಲಿ, ಇದರಲ್ಲಿ ಹಾಕಿ ನಾನು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಹೊರಗಡೆ ಇಡಬಾರ್ದು, ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ರಿಜ್ಜಲ್ಲೇ ಇಡಿ ಆದಷ್ಟು. ಆಮೇಲೆ ನಿಮಗೆ ಈ ಪಾತ್ರೆ ತುಂಬೋಯ್ತು. ಸೊ 15 ಡೇಸ್ ಎಲ್ಲ ಆಗುತ್ತೆ. ಆದ ನಂತರ 1 ಡೇ ಇದು ಬೆಳಿಗ್ಗೆ ತೆಗೆದುಬಿಟ್ಟು ಫ್ರಿಜ್ಜಿಂದ ಹೊರಗಡೆ ಇಡಿ. ಇದೆಲ್ಲ ಸ್ವಲ್ಪ ಎಲ್ಲ ನೀರು ಗೀರೆಲ್ಲ ಹೋಗಿಬಿಟ್ಟು ನಮಗೆ ಬೆಣ್ಣೆ ಮಾಡ್ಕೊಳ್ಳೋ ಥರ ರೆಡಿ ಆಗುತ್ತೆ ಅದು. ಆಮೇಲೆ ನಾವು ಮಿಕ್ಸಿ ಜಾರಲ್ಲಿ ಇದನ್ನೆಲ್ಲ ಸ್ವಲ್ಪ ಒಂದು ಅರ್ಧ ಹಾಕಿಬಿಟ್ಟು ಲೆಫ್ಟ್ ಸೈಡ್ ತಿರುಗಿಸ್ಬೇಕು. ತಿರುಗಿಸ್ದಾಗ ಚೆನ್ನಾಗಿ ಬೆಣ್ಣೆ ಬರುತ್ತೆ. ಕೆನೆ ಅಲ್ಲ, ಬೆಣ್ಣೆ ಬರುತ್ತೆ. ಸೊ ಆ ಬೆಣ್ಣೆಯಲ್ಲಿ ಕೆಲವ್ರು ಅಂತಾರೆ ತುಂಬ ಸ್ಮೆಲ್ ಬರುತ್ತೆ ಅಂತ. ಆದರೆ ಬೆಣ್ಣೆಯನ್ನು 4-5 ಟೈಮ್ಸ್ ಚೆನ್ನಾಗಿ ತೊಳ್ಕೊಬೇಕು. ನೀರು ಹಾಕಿ ತೊಳೆದು ಚೆನ್ನಾಗಿ ಅದನ್ನು ಅದರ ಒಳಗಡೆ, ಬೆಣ್ಣೆ ಒಳಗಡೆ ಕೈ ಆಡಿಸಿ ಮೇಲೆ ಕೆಳಗಡೆ ಮಾಡಿ ಆ ಥರ ಮಾಡಿದ್ರೆ ಮಾತ್ರ ಆ ಬೆಣ್ಣೆ ಚೆನ್ನಾಗಿ ಬರೋದು. ಸ್ಮೆಲ್ ಬರಲ್ಲ ತುಪ್ಪಕ್ಕೆ, ಇಲ್ಲಾಂದರೆ ತುಪ್ಪಕ್ಕೆ ಸ್ಮೆಲ್ ಬರುತ್ತೆ. ಅದರಿಂದ ನಾವು ಇದು ನೋಡಿ, ಇದು 15 ಡೇಸ್ 20 ಡೇಸ್ ಆಗಿದೆ. ಸೊ ಈಗ ನಾನು ಇದು ನಾಳೆ ಹೊರಗಡೆ ಇಟ್ಬಿಟ್ಟು ಇದೆಲ್ಲ ಸ್ವಲ್ಪ ಅದ್ರ ಕೂಲಿಂಗ್ ಎಲ್ಲ ಹೋಗುತ್ತೆ. ಹೋದ ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಲೆಫ್ಟಲ್ಲಿ ತಿರುಗಿಸ್ತೀನಿ. ರೈಟಲ್ಲೆಲ್ಲ ಲೆಫ್ಟಲ್ಲಿ ತಿರುಗಿಸ್ಬೇಕು. ಆವಾಗ ನಮ್ಗೆ ಬೆಣ್ಣೆ ಫುಲ್ ಬೆಣ್ಣೆ ಬರುತ್ತೆ. ಸೊ ಇದು ಈ ಕೆನೆನ ಸ್ಟಾಕ್ ಮಾಡಿಟ್ಟು ಬೆಣ್ಣೆ ಮಾಡೋದು ತುಂಬ ಈಸಿ. ಇಲ್ಲ ಊರಲ್ಲೆಲ್ಲ ಏನು ಮಾಡ್ತಾರೆ, ನಮ್ಮಮ್ಮ ಎಲ್ಲ ಏನು ಮಾಡ್ತಾರೆ, ದಿನ ಏನು ಮಾಡ್ತಾರೆ, ಆ ಕೆನೆಯನ್ನು ಆ ಮಜ್ಜಿಗೆಯಲ್ಲಿ ಹಾಕಿಬಿಟ್ಟು ಕಡಿತಾರೆ. ಅಂದರೆ ನಾವು ನಿಮ್ಗೆ ಗೊತ್ತಿದೆಯಲ್ಲ, ಮನೆಯಲ್ಲಿ ಇದ್ರ ಥರ ಇರುತ್ತೆ, ಏನಂತೀವಿ, ಕಡ್ಲು ಏನೋ ಒಂದು ಇದು ಬರುತ್ತೆ, ಸ್ಟಿಕ್ ಥರ ಬರುತ್ತೆ. ಅದರಿಂದ ಕಡಿತೀವಿ ಮಜ್ಜಿಗೆಯನ್ನು. ಸೊ ಆವಾಗ ಅಲ್ಲೂ ಕೆನೆ ಬರುತ್ತೆ. ಇಲ್ಲ, ಇದು ಈಸಿ, ನಮ್ಗಳಿಗೆ ಸ್ವಲ್ಪ ಈಸಿ ಇದು. ಈ ಥರನೂ ಮಾಡ್ಬೋದು.